ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿರುವ ದರ್ಶನ್ಗೆ ಮನೆ ಊಟ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡಬೇಕು ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ಏನು ವಾದ ಮಾಡಿದ್ರು ಕೋರ್ಟ್ ಮುಂದೆ ಅನ್ನೋದನ್ನು ನೋಡಿದ್ವಿ, ಹೇಳಿದೆ ನಾನು. ಅದಕ್ಕೆ ಅಬ್ಜೆಕ್ಷನ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಜೈಲ್ ಅಥಾರಿಟಿಯಿಂದಲೂ ನ್ಯಾಯಾಲಯ ವಿವರಗಳನ್ನು ಕೇಳಿತ್ತು, ಮೇಲ್ ಮಾಡಿತ್ತಂತೆ ಜೈಲ್ ಅಥಾರಿಟಿ ಅವರು, ಊಟದ ವ್ಯವಸ್ಥೆ ಹೆಂಗಿದೆ ನಿಮ್ಮಲ್ಲಿ ಅಂತ. ಅದು ಹೆಂಗಿದೆ ಅನ್ನೋದನ್ನು ನೆನ್ನೆನೋ ಮೊನ್ನೆನೋ ನಾನು ಹೇಳಿದ್ದೆ ನಿಮಗೆ. 4 ಸ್ಟಾರ್ ರೇಟಿಂಗ್ ಇದೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಊಟಕ್ಕೆ. ಈ ಮೈಸೂರಿನಲ್ಲಿದೆಯಲ್ಲ ಫುಡ್ ರಿಸರ್ಚ್ ಆರ್ಗನೈಸೇಷನ್ ಅವರು 4 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಆರೋಪ ಸಾಬೀತಾಗಿ ಶಿಕ್ಷೆಗೊಳಪಟ್ಟಿರುವ 50 ಜನ ಕೈದಿಗಳು ಅಲ್ಲಿ ಬಾಣಸಿಗರು, ಅಂದರೆ ಅಡುಗೆ ಮಾಡ್ತಾರೆ, ಅವರಿಗೆ ಫುಡ್ ರಿಸರ್ಚ್ ಆರ್ಗನೈಸೇಷನ್ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಪ್ರತಿ ವಾರ ಅವ್ರದ್ದು ಹೆಲ್ತ್ ಚೆಕಪ್ ಆಗುತ್ತೆ. 50 ಜನ ಏನು ಅಡುಗೆ ಮಾಡೋರು ಇದ್ದಾರಲ್ಲ, ಹೆಲ್ತ್ ಚೆಕಪ್ ಆಗುತ್ತೆ ಅವ್ರದ್ದು. ಹೆಲ್ತ್ ಅಂದರೆ ಬರೀ ಫಿಸಿಕಲಿ ಫಿಟ್ ಇದ್ದಾರೋ ಅಷ್ಟೇ ಅಲ್ಲ, ಮೆಂಟಲಿ ಸರಿಯಾಗಿದ್ದಾರಾ ಅನ್ನೋದು ಕೂಡ ಚೆಕ್ ಆಗುತ್ತೆ. ಕಾಳು ಕಡಿಬೇಕಲ್ಲ, ರಾಗಿ, ಅಕ್ಕಿ, ಗೋಧಿ, ಜೋಳ ಒಂದೇ ಸಲಕ್ಕೆ ಬಂದುಬಿಡುತ್ತೆ, ಒಂದು ವರ್ಷದ ಒಂದು ಸಲಕ್ಕೆ ಬಂದುಬಿಡುತ್ತೆ. ಟೆಂಡರ್ ಕರೆದಿರ್ತಾರೆ, ಒಳ್ಳೆ ರೇಟಿಗೆ ಯಾರು ಕೋಟ್ ಮಾಡ್ತಾರೋ ಅವ್ರ ಹತ್ರ ತಗೋತಾರೆ. ದಿನಸಿ ಸಾಮಾನು ಬೇಕಾಗತ್ತೆ, ವಾರಕ್ಕೊಂದು ಸಲ ಬರುತ್ತೆ. ಎಣ್ಣೆ ಅಂದರೆ ಅಡುಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಈರುಳ್ಳಿ ವಾರಕ್ಕೊಂದು ಸಲ ಬರುತ್ತೆ. ತರಕಾರಿ 2 ದಿನಕ್ಕೊಂದು ಸಲ ಫ್ರೆಶ್ ಆಗಿ ತರಿಸ್ತಾರೆ. ವಾರಕ್ಕೊಂದು ಸಲ ನಾನ್ ವೆಜ್ ಬರುತ್ತೆ, ನಾನ್ ವೆಜ್ ತಂದು ಕೊಡ್ತಾರೆ. ನಾನ್ ವೆಜ್ಜು, ಮೊಟ್ಟೆ, ಹಣ್ಣು, ಹಂಪಲು ಎಲ್ಲ ಅದು ಸಿಸ್ಟಮ್ ಒಳಗಡೆ ಇರೋದು. ಪ್ರತಿ ದಿವಸ ಬೆಳಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಅಡುಗೆ ಮಾಡುವ ಅಷ್ಟೂ ಪ್ರಾಸೆಸ್ಸು ವಿಡಿಯೋಗ್ರಾಫ್ ಆಗುತ್ತೆ. ವಿಡಿಯೋ ಮಾಡ್ತಾರೆ, ಅದರದ್ದು CC ಕ್ಯಾಮ್ರಾದಲ್ಲೇ ಅಡುಗೆ ಆಗುತ್ತೆ ಮತ್ತು ಬಡಿಸ್ತಾರೆ. ಒಬ್ಬ ಕೈದಿಗೆ ಒಂದು ದಿನಕ್ಕೆ ಒಂದು ಹೊತ್ತಿಗೆ 17 ರೂಪಾಯಿ ಬಜೆಟ್ ಫಿಕ್ಸ್ ಆಗಿರೋದು. 17 ರೂಪಾಯಲ್ಲಿ ಅಡುಗೆ ಆಗಬೇಕು ಅಂತ. ಅದನ್ನು ಜೈಲಿನವರೇನೋ 19 ರೂಪಾಯಿ ಮಾಡಿ ಅಂತ ಕೇಳ್ತಾ ಇದ್ದಾರೆ, ನಡೀತಾ ಇದೆ ಅದು ಪ್ರಾಸೆಸ್ಸು. ಹಿಂಗೆ ಮಾಡ್ತೀವಿ, ಇಂತಿಂಥ ವ್ಯವಸ್ಥೆ ಇದೆ, ನಮ್ಮ ಫುಡ್ಡಿಗೆ 4 ಸ್ಟಾರ್ ರೇಟಿಂಗ್ ಇದೆ ಅಂತ ಜೈಲಧಿಕಾರಿಗಳು ನ್ಯಾಯಾಲಯಕ್ಕೆ ಅರಿಕೆ ಮಾಡಿ ಕೊಟ್ಟಿದ್ದಾರೆ. ಪ್ರಸನ್ನ ಕುಮಾರರು ವಾದ ಮಾಡಿದರು. ಹೊಟ್ಟೆ ನೋವು ಅತಿಸಾರ ಬೇಧಿ ಅಂತ ಅರ್ಜಿಯಲ್ಲಿ ಹೇಳಿದ್ದಾರೆ. 2023ರಲ್ಲಿ ಏನೋ ಸಮಸ್ಯೆ ಇತ್ತು ಅಂತ ಹೇಳಿದ್ದಾರೆ. ನಟ ದರ್ಶನ್ಗಿರೋದು ಆರ್ಥೋಪೆಡಿಕ್ ಸಮಸ್ಯೆ, ಮೂಳೆ ಸಮಸ್ಯೆ ಇರೋದು. ಅದಕ್ಕೂ ಊಟಕ್ಕೂ ಏನು ಸಂಬಂಧ? ಪ್ರಸನ್ನ ಕುಮಾರರ ಪ್ರಶ್ನೆ ಅದು. ಮೂಳೆ ನೋವಿಗೂ, ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗೂ ಊಟಕ್ಕೂ ಏನು ಸಂಬಂಧ ಇದೆ? ವೈರಲ್ ಫೀವರು, ಬೆನ್ನು ನೋವು ಅಂದಿದ್ದಾರೆ. ಜೈಲಿನ ಮ್ಯಾನ್ಯುಯಲ್ ಪ್ರಕಾರ ಏನು ಊಟ ಕೊಡಬೇಕು ಕೊಡಲಾಗ್ತಾ ಇದೆ, ಏನು ಸೌಲಭ್ಯ ಕೊಡಬೇಕು ಕೊಡ್ತಾ ಇದ್ದಾರೆ. ಕರ್ನಾಟಕ ಜೈಲು ಕಾಯ್ದೆ 1974, ಕರ್ನಾಟಕ ಪ್ರಿಸನ್ ಆ್ಯಕ್ಟ್ 1974 ಅಂತಲೂ ಕರೀತಾರೆ. ಅದರಲ್ಲಿ ಒಬ್ಬ ವಿಚಾರಣಾಧೀನ ಕೈದಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಅದರ ಪ್ರಕಾರ ಜೈಲಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಕಾಯ್ದೆ 322ರ ಪ್ರಕಾರ ಅದರಲ್ಲಿ ಮನೆ ಊಟ ಅನ್ನೋ ಶಬ್ದನೇ ಇಲ್ಲ. ವೈದ್ಯಾಧಿಕಾರಿಗಳ ಸಲಹೆಯ ಮೇರೆಗೆ ಇನ್ನೂ ಹೆಚ್ಚು ಕ್ಯಾಲರಿಗಳನ್ನು ಕೊಡಬಹುದು, ಕ್ಯಾಲರಿಗಳನ್ನು ಹೆಚ್ಚುವರಿಯಾಗಿ ಕೊಡಬಹುದು. ರೂಲ್ 322 ಅಲ್ಲಿ ಡಯಟ್ ಚಾರ್ಟ್ ಇದೆ. ಸಸ್ಯಾಹಾರಿಗಳಿಗೆ ವಾರಕ್ಕೆ 2 ದಿವಸ ಬಾಳೆಹಣ್ಣು ಕೊಡಬೇಕು, ಮಾಂಸಾಹಾರಿಗಳಿಗೆ ವಾರಕ್ಕೊಂದು ದಿವಸ ನಾನ್ ವೆಜ್ ಕೊಡಬೇಕು ಅಂತ. ಅದರ ಅರ್ಥ ಪ್ರತಿದಿನ ಬಿರಿಯಾನಿನೇ ಬೇಕು ಅಂದರೆ ಕೊಡೋಕ್ಕಾಗಲ್ಲ. ಜೈಲಿನಲ್ಲಿ ಬಿರಿಯಾನಿನೇ ಬೇಕು ನನಗೆ ಪ್ರತಿ ದಿವಸ, ನಾನು ಮಾಂಸಾಹಾರಿ, ನನಗೆ ಅದೇ ಅಭ್ಯಾಸ ಅಂದರೆ ಕೊಡೋದಕ್ಕಾಗೋದಿಲ್ಲ. ವೈರಲ್ ಫೀವರ್ ಇದ್ದರೆ ಬಿಸಿನೀರು ಕುಡಿಲಿ, ಅದಕ್ಕೆ ವ್ಯವಸ್ಥೆ ಬೇಕಿದ್ರೆ ಮಾಡಲಿ ಜೈಲು ಅಧಿಕಾರಿಗಳು. ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಆಹಾರ ಕೊಡಬಹುದು. ಉದಾಹರಣೆಗೆ ಲೂಸ್ ಮೋಷನ್ನು ಅಂತಿದ್ದಾರೆ. ಖಾರ ಕಡಿಮೆ ಹಾಕಿದ ಅಡುಗೆ ಕೊಡೋಕ್ಕೆ ಹೇಳೋಣ, ಭಾಳ ಸ್ಪೈಸಿ ಬೇಡ, ಖಾರ ಕಡಿಮೆ ಹಾಕಿದ ಅಡುಗೆ ಕೊಡೋಕ್ಕೆ ಹೇಳೋಣ. ಜೈಲಿನಲ್ಲಿ ಕೈದಿಗಳಿಗೆ ಅನಾರೋಗ್ಯವಾದರೆ ಸಾಮಾನ್ಯ ಡಯಟ್ ಕೊಡಬಹುದು. ಇಲ್ಲವೇ ಜೈಲಿನ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿನ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೋ ಆ ಅಡುಗೆಯನ್ನು ಕೊಡಬಹುದು, ಆ ಊಟ ಕೊಡಬಹುದು. ಕೊಲೆ ಆರೋಪಿಯನ್ನು ಹೊರತುಪಡಿಸಿ ಬೇರೆ ಆರೋಪಿಗಳು ಸ್ವಂತ ಬಟ್ಟೆ, ಹಾಸಿಗೆ ಪಡೆಯೋದಕ್ಕೆ ಅರ್ಹರು. SP ಪ್ರಸನ್ನ ಕುಮಾರ್ ಹೇಳೋದು. ಬೇರೆ ಏನಾರೋ ಆರೋಪದಲ್ಲಿ ಜೈಲಿಗೆ ಬಂದವರು ಮನೆಯಿಂದ ಬಟ್ಟೆ ತರಿಸ್ಕೊಳ್ಳಿ, ಹಾಸಿಗೆ ತರಿಸ್ಕೊಳ್ಳಿ, ಅದಕ್ಕೆ ಅವ್ರಿಗೆ ಅವಕಾಶ ಇದೆ. ಮನೆಗಳತನ ಮಾಡಿ ಜೈಲಿಗೆ ಹೋಗಿರ್ತಾರೆ, ಎಲ್ಲೋ ದರೋಡೆ ಕೇಸ್ ಆಗಿರ್ಬೋದು, ಹಲ್ಲೆ ಕೇಸು, ಬೆದರಿಕೆ ಕೇಸು, ವರದಕ್ಷಿಣೆ ಕಿರುಕುಳದ ಕೇಸು, ಅವರೆಲ್ಲ ತರಿಸ್ಕೊಳ್ಳಿ. ಬಟ್ ಕೊಲೆ ಆರೋಪಿಗಳಿಗೆ ಆ ಅವಕಾಶವೇ ಇಲ್ಲ ಅಂತ SP ಪ್ರಸನ್ನ ಕುಮಾರ್ ಹೇಳೋದು.
ಹೊರಗಿನ ಊಟ, ಹಾಸಿಗೆ, ವೈದ್ಯಕೀಯ ಸೌಲಭ್ಯಕ್ಕೆ ಕೋರಿದ್ದಾರೆ. ಕನ್ನಡ ಚಿತ್ರನಟ ದೈಹಿಕವಾಗಿ ದೃಢಕಾಯರಾಗಿದ್ದಾರೆ. ಜಿಮ್ ಮಾಡ್ತಾ ಇದ್ರು ಅವರು. ಈಗ ಜೈಲಿನ ಆಹಾರದ ಜೊತೆಗೆ ಡಯಟ್ ಫುಡ್ ಕೇಳ್ತಾ ಇದ್ದಾರೆ. ಡಯಟ್ ಫುಡ್ ಅಂದರೆ ಮೋಸ್ಟ್ಲಿ ಆ ಪ್ರೋಟೀನ್ ಶೇಕ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಕೇಳ್ತಾ ಇದ್ದಾರೆ ಏನೋ. ಅರೆಸ್ಟ್ ಆಗೋ ತನಕ ಜಿಮ್ ಮಾಡ್ತಾಯಿದ್ರು. ಎಸ್, ಅರೆಸ್ಟ್ ಆಗೋ ತನಕ ಜಿಮ್ ಮಾಡ್ತಾಯಿದ್ರು. ಅವತ್ತು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ನ ಪಿಕಪ್ ಮಾಡಿದ್ದು ಎಲ್ಲಿಂದ ಅಂದರೆ ಹೋಟೆಲ್ನ ಜಿಮ್ನಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ರು ಅಂತ ಬಂದ ಮಾಹಿತಿ. ನೇರವಾಗಿ ಜಿಮ್ನಿಂದಾನೇ ಕರ್ಕೊಂಬಂದಿದ್ದಾರೆ. ಅದರ ಅರ್ಥ ಫಿಟ್ ಆ್ಯಂಡ್ ಫೈನ್ ಆಗಿದ್ರು ಅಂತ. ಅರೆಸ್ಟ್ ಆದಮೇಲೆ ಬ್ಯಾಕ್ ಪೇನು ಅಂತ ಹೇಳ್ತಾ ಇದ್ದಾರೆ. ಜುಲೈ 22ರ ತನಕ ವ್ಯಾಯಾಮ ಮಾಡ್ತಿದ್ರು ಅಂತ ಅರ್ಜಿಲಿ ಹೇಳಿದ್ದಾರೆ. ಅಲ್ಲಿ ತನಕ ಇಲ್ಲದ ಸಮಸ್ಯೆ ಈಗ ಯಾಕೆ ಬಂತು? ಎಕ್ಸಸೈಸ್ ಮಾಡಿರೋದ್ರಿಂದ 10 kg ವೆಯ್ಟ್ ಲಾಸ್ ಆಗಿದೆ, ಅದಕ್ಕೆ ಎಕ್ಸ್ಟ್ರಾ ಡಯಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅರೆಸ್ಟ್ ಆಗೋ ತನಕ ಸಮಸ್ಯೆ ಇರಲಿಲ್ಲ. ವರ್ಕೌಟ್ ಮಾಡ್ತಾ ಇರೋದ್ರಿಂದ ಡಯಟ್ ಫುಡ್ ಕೇಳ್ತಾ ಇದ್ದಾರೆ. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಹಕ್ಕುಗಳನ್ನು ಜೈಲಿನೊಳಗೆ ತೆಗೆದುಕೊಂಡು ಹೋಗಲು ಸಾಧ್ಯವೇ ಅಂತಂದರು. ಎಲ್ಲ ಹಕ್ಕುಗಳನ್ನು ಜೈಲಿನೊಳಗೆ ತೆಗೆದುಕೊಂಡು ಹೋಗಲು ಸಾಧ್ಯವೇ? ಹೌದು, ನಮ್ಮ ಸಂವಿಧಾನ ಮೂಲಭೂತ ಹಕ್ಕುಗಳನ್ನು ಕೊಡುತ್ತೆ. ಆದರೆ ಅದಕ್ಕೆ ಅದರದೇ ಆದ ರಿಸ್ಟ್ರಿಕ್ಷನ್ಸ್ ಇದೆ. ಈಗ ಜಾತಿ, ಧರ್ಮ, ಯಾವ ಪ್ರದೇಶದಲ್ಲಿ ಹುಟ್ಟಿದಾರೋ ಅದು, ಭಾಷೆ ಅಥವಾ ಲಿಂಗದ ಆಧಾರದ ಮೇಲೆ ಯಾವುದೇ ಭೇದ ಭಾವ ಮಾಡಬಾರ್ದು ಅಂತಿದೆ. ಯಾವುದೇ ಭೇದ ಭಾವ ಮಾಡಬಾರ್ದು. ಲಿಂಗದ ಆಧಾರದ ಮೇಲೆ ಭೇದ ಭಾವ ಮಾಡಬಾರ್ದು. ನಾನು ಬಸ್ನಲ್ಲಿ ಲೇಡೀಸ್ ಸೀಟ್ನಲ್ಲಿ ಕೂತ್ಕೊತೀನಿ ಅಂದರೆ ರಿಸ್ಟ್ರಿಕ್ಷನ್ಸ್ ಇರ್ತವೆ. ಅದಕ್ಕೆ ಅದರದೇ ಆದ ಇನ್ನೂ ಉದಾಹರಣೆಗಳನ್ನು ಏನೇನೋ ಕೊಡಬಹುದು. ಅದಕ್ಕೆ ಅದರದೇ ಆದ ರಿಸ್ಟ್ರಿಕ್ಷನ್ ಇರ್ತವೆ. ರೈಟ್ ಆಫ್ ಫ್ರೀ ಮೂಮೆಂಟ್ ಇದೆ ರೀ ಭಾರತದಲ್ಲಿ. ನಾನು ಎಲ್ಲಿಗೆ ಬೇಕೋ ಅಲ್ಲಿ ಓಡಾಡ್ಬೇಕಪ್ಪ. ಫ್ರೀ ಮೂಮೆಂಟ್ ಇದೆ. ನೀವು ಜೈಲಿನ ಒಳಗೆ ಇರು ಅಂತ ಹೇಳೋದ್ರಿಂದ ನನ್ನ ರೈಟ್ ಆಫ್ ಫ್ರೀ ಮೂಮೆಂಟ್ಗೆ ಧಕ್ಕೆ ಬರ್ತಾ ಇದೆ. ನಾನು ಮನೆಗೆ ಹೋಗಕ್ಕೆ ಬಿಡ್ತಿಲ್ಲ ನೀವು ಅಂದ್ಬಿಟ್ರೆ ಅಲ್ವಾ? ಆಯಿತು ಬಿಡಿ, ಜೈಲಿನಲ್ಲಿರೋದು ಬಿಡಿಯಪ್ಪ. ರೈಟ್ ಆಫ್ ಫ್ರೀ ಮೂಮೆಂಟ್ ಇದೆ. ನನ್ನ ಮನೆಯಿಂದ ಹೊರಗೆ ಬಂದ ತಕ್ಷಣ ನನ್ನ ಗಾಡಿ ಎಡಗಡೆ ತಿರುಗಿಸೋಕ್ಕೆ ಪೊಲೀಸರು ಬಿಡ್ತಾ ಇಲ್ಲ, ಬಲಗಡೆ ಹೋಗಬೇಕು ಅಂತಾರೆ ಅಂದರೆ ಬಾಬಾ ಅದು ಒನ್ ವೇ. ನೀನು ಒನ್ ವೇದಲ್ಲಿ ಮನೆ ಮಾಡ್ಕೊಂಡಿದ್ದೀಯಾ? ಅಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅನ್ನೋದಕ್ಕಾಗೋದಿಲ್ಲ. ಅದನ್ನ ಎಲ್ಲ ಹಕ್ಕುಗಳಿಗೂ ಅದರದೇ ಆದಂಥ ರೆಸ್ಟ್ರಿಕ್ಷನ್ಸ್ ಬರ್ತವೆ. ವಾಕ್ ಸ್ವಾತಂತ್ರ್ಯ ಇದೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ವಾಕ್ ಸ್ವಾತಂತ್ರ್ಯ ಇದೆ, ನನಗೆ ಸಂವಿಧಾನ ಕೊಟ್ಟಿದೆ ಹಕ್ಕು. ಬಾಯಿಗೆ ಬಂದಂಗೆ ಮಾತಾಡ್ತೀನಿ ಅಂದರೆ, ಏನೇನೋ ಮಾತಾಡ್ತೀನಿ ಅಂದರೆ, ಅದಕ್ಕೆ ಏನೇನೋ ಮಾತಾಡಿದ್ರೆ ಗುಮ್ಮದಕ್ಕೂ ಸೆಕ್ಷನ್ಗಳಿದ್ದಾವೆ. ಹಾಗೆ ಎಲ್ಲ ಹಕ್ಕುಗಳನ್ನು ಜೈಲಿನೊಳಗೆ ತೆಗೆದುಕೊಂಡು ಹೋಗಲು ಸಾಧ್ಯವೇ? ಜೈಲಿನಲ್ಲಿರುವ ವ್ಯಕ್ತಿಗೆ ಎಲ್ಲ ಹಕ್ಕು ಇರೋದಿಲ್ಲ, ಕೆಲವು ರೂಲ್ಸ್ ಮಾತ್ರ ಇರ್ತವೆ. ಕಾನೂನು ಹೊರತುಪಡಿಸಿ ಯಾವುದೇ ಕೈದಿ ಏನೂ ಪಡೆಯೋದಕ್ಕೆ ಅಧಿಕಾರ ಇಲ್ಲ. ಶ್ರೀಮಂತನಾಗಿರಲಿ ಅಥವಾ ಬೇರೆ ಏನೇ ಆಗಿರಲಿ, ಕಾನೂನು ಬದಲಾಗೋದಿಲ್ಲ. ಸಿನಿಮಾ ಸ್ಟಾರು ಅನ್ನೋ ಕಾರಣಕ್ಕೆ ವಿಶೇಷ ಸವಲತ್ತು ಕೊಡೋದಕ್ಕಾಗೋದಿಲ್ಲ. ಅರ್ಜಿದಾರ ದರ್ಶನ್ಗೆ ಕಾನೂನು ಪ್ರಕಾರ ಕೊಡಬೇಕಾದದ್ದನ್ನಷ್ಟೇ ಕೊಡಬೇಕು. ಆದ್ದರಿಂದ ಕಾನೂನು ಹೊರತುಪಡಿಸಿ ಏನನ್ನು ಕೊಡಬೇಡಿ ಅಂತ SPP ಪ್ರಸನ್ನಕುಮಾರ್ ವಾದ ಮಾಡಿದ್ರು. ರಾಘವೇಂದ್ರರದ್ದು ಒಂದು ಅಬ್ಜೆಕ್ಷನ್, ದರ್ಶನ್ ಪರ ವಕೀಲರದು. ವಿಶೇಷ ಸೌಲಭ್ಯ ಕೇಳೋದಕ್ಕೆ ಸಾಧ್ಯ ಇಲ್ಲ ಅಂತ SPP ಹೇಳಿದ್ದಾರೆ. ಊಟ ಏನು ವಿಶೇಷ ಸವಲತ್ತಲ್ಲ, ಅದು ಅತ್ಯಂತ ಅಗತ್ಯವಾದದ್ದು. ಮನೆ ಊಟ ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದು ಅರ್ಜಿಗೆ ಓಕೆ ಅಂದುಬಿಟ್ರೆ 5,000 ಜನ ಅರ್ಜಿ ಹಾಕ್ತಾರೆ. ಪರಪ್ಪನಗ್ರಹಾರದ ಸೆಂಟ್ರಲ್ ಜೈಲಿನಲ್ಲಿ 5,000 ಜನ ಇದ್ದಾರೆ. ದರ್ಶನ್ ಒಬ್ಬರಿಗೆ ಓಕೆ ಅಂದುಬಿಟ್ರೆ ಉಳಿದವರೆಲ್ಲ ಅರ್ಜಿ ಹಾಕ್ತಾರೆ. ಆ ವಾದ ಸರಿಯಲ್ಲ ಅಂತ ರಾಘವೇಂದ್ರ ಹೇಳೋದು. ಲಾಸ್ಟಿಗೆ ಫ್ರಸ್ಟ್ರೇಷನಿಗೆ ಬಂದು ನಮ್ಮ ಕ್ಲೈಂಟು ಫಿಲಮ್ ಸ್ಟಾರ್ ಆಗಿರೋದೇ ತಪ್ಪು ಬಿಡಿ ಅಂದರು. ನಮ್ಮ ಕ್ಲೈಂಟು ಫಿಲಮ್ ಸ್ಟಾರ್ ಆಗಿರೋದೇ ತಪ್ಪು ಬಿಡಿ ಅಂತ. ಅದಕ್ಕೆ ಪ್ರಸನ್ನಕುಮಾರರು ಫಿಲಮ್ ಸ್ಟಾರ್ ಆಗಿರೋದು ತಪ್ಪಲ್ಲ, ಮರ್ಡರ್ ಮಾಡಿರೋದು ತಪ್ಪು ಅಂದರು. ಚಿತ್ರನಟನಾಗಿರುವುದು ತಪ್ಪಲ್ಲ, ಚಿತ್ರನಟನಾಗಿ ಕೊಲೆ ಮಾಡಿದ್ದು ತಪ್ಪು ಅಂತ SPP ಪ್ರಸನ್ನಕುಮಾರ್ ಹೇಳಿದ್ರು. ಇಷ್ಟು ವಾದ ಪ್ರತಿವಾದಗಳು. ವಿಶ್ವನಾಥ ಗೌಡರು ನ್ಯಾಯಾಧೀಶರು ಎಲ್ಲವನ್ನೂ ಕೇಳಿಸ್ಕೊಂಡಿದ್ದಾರೆ. 25ನೇ ತಾರೀಕು, ಇವತ್ತು 22, ಇನ್ನು 3 ದಿವಸ ಆದಮೇಲೆ ಗೊತ್ತಾಗುತ್ತೆ ದರ್ಶನಿಗೆ ಮನೆ ಊಟಕ್ಕೆ ಅವಕಾಶ ಇದೆಯೋ ಇಲ್ಲವೋ ಅಂತ. ಈ ಮಧ್ಯದಲ್ಲಿ ಫಿಲಮ್ ಮಾಡೋದಕ್ಕೆ, ದರ್ಶನ್ ಹಾಕೊಂಡು ಫಿಲಮ್ ಮಾಡೋದಕ್ಕೆ ತಯಾರಾಗಿದ್ದ ಪ್ರೊಡ್ಯೂಸರ್ಗಳು ಬಾಯಿ ಬಡ್ಕತ್ತಿದ್ದಾರೆ. ಡೆವಿಲ್ ಅಂತ ಒಂದು ಸಿನಿಮಾ ಶೂಟಿಂಗೇ ಶುರುವಾಗಿತ್ತು. ಮಿಲನಾ ಪ್ರಕಾಶ್ ನಿರ್ಮಾಪಕರು. ಎಲ್ಲ ಶೆಡ್ಯೂಲ್ ಸ್ವಲ್ಪ ಶೂಟಿಂಗು ಆಗಿತ್ತು ಅನಿಸುತ್ತಿದ್ದು. ಅದೇ ಶೂಟಿಂಗ್ನಲ್ಲೇ ದರ್ಶನ್ ಮೈಸೂರಿನಲ್ಲಿ ಇದ್ದಿತ್ತು. ಈಗ ಬಾಯಿ ಬಡ್ಕತ್ತಿದ್ದಾರೆ. ಜೂನ್ 20ನೇ ತಾರೀಖಿಗೆ, ಕಳೆದ ತಿಂಗಳು 20ನೇ ತಾರೀಕು ಇಡೀ ತಂಡ ಆಸ್ಟ್ರೇಲಿಯಾಗೆ ಹೋಗಬೇಕಾಗಿತ್ತು. ಆಸ್ಟ್ರೇಲಿಯಾದಲ್ಲಿ ಶೂಟಿಂಗ್ ಇತ್ತು. ಬ್ಯಾಂಕಾಕ್ಗೆ ಹೋಗೋದಕ್ಕೆ 60 ಏರ್ ಟಿಕೆಟ್ ಬುಕ್ ಮಾಡಿಸಿದ್ರು ಇವರು. ಒಟ್ಟು 30 ದಿನಗಳ ಶೆಡ್ಯೂಲು, 30 ದಿನಗಳ ಶೂಟಿಂಗ್ ಬ್ಯಾಂಕಾಕ್ನಲ್ಲೇ ಪ್ಲ್ಯಾನ್ ಆಗಿತ್ತು.
60 ಜನರಿಗೆ ವಿಮಾನದ ಟಿಕೆಟ್ ಕೂಡ ಬುಕ್ ಆಗಿತ್ತು. ಇದೊಂದು ಶೆಡ್ಯೂಲ್ಗೆ ಆಸ್ಟ್ರೇಲಿಯಾ ಮತ್ತು ಬ್ಯಾಂಕಾಕ್ ಸೇರಿ ಅನಿಸುತ್ತೆ 30 ಕೋಟಿ ರೂಪಾಯಿ ಬಜೆಟ್ ಇತ್ತು. 30 ಕೋಟಿ ರೂಪಾಯಿ ಬಜೆಟ್ ಇತ್ತು. ಈಗ ದರ್ಶನ್ ಜೈಲಿನಲ್ಲಿ ಏನು ಶೂಟಿಂಗ್ ಮಾಡ್ತಾರೆ? ಎಲ್ಲ ಕ್ಯಾನ್ಸಲ್. ನಿರ್ಮಾಪಕರು ಕಂಗಾಲಾಗಿದ್ದಾರೆ. ಇನ್ನೂ ಕೆಲವು ನಿರ್ಮಾಪಕರು ಬೇರೆ ಬೇರೆ ಡೇಟ್ಸ್ ತಗೊಳ್ಳೋದಕ್ಕೆ ಅಡ್ವಾನ್ಸ್ ಬೇರೆ ಕೊಟ್ಟಿದ್ರಂತೆ. ಅಡ್ವಾನ್ಸು ಕೊಟ್ಟಿದ್ರು. ಈಗ ಅವ್ರು ಬಿಡಿ, ಇನ್ನೂ ಶೂಟಿಂಗ್ ಶುರುವಾಗಿಲ್ಲ. ಅವ್ರದ್ದು ಬಡ್ಡಿ ಲೆಕ್ಕ ಓಡ್ತಾ ಇರುತ್ತೆ, ಮೀಟ್ರ್ ಓಡ್ತಾ ಇರುತ್ತೆ ಅವ್ರದ್ದು. ಇವ್ರದ್ದು ಹಂಗಲ್ಲ, ಬೇರೆ ಬೇರೆ ಅವ್ರಿಗೂ ಅಡ್ವಾನ್ಸ್ ಕೊಟ್ಟು ಯೂನಿಟ್ಗಳನ್ನೆಲ್ಲ ಬುಕ್ ಮಾಡಿರ್ತಾರೆ. ಒದ್ದಾಟ ಆಗಿದೆ ಅವ್ರದ್ದೆಲ್ಲ. ಅದರ ಜೊತೆಗೆ ಮರ್ಡರ್ಗೆ ಸಂಬಂಧಿಸಿದಂತೆ, ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಿಸಿದಂತೆ ಬರ್ತಾ ಇರೋ ಮತ್ತೊಂದು ಮಾಹಿತಿ ಏನಂದರೆ, ಆತನನ್ನು ಸಮ ಬಡಿದು ಆತನ ಹತ್ರ ಕ್ಷಮೆ ಕೇಳಿಸಿ ಒಂದು ವಿಡಿಯೋ ಮಾಡೋ ಪ್ಲ್ಯಾನ್ನಲ್ಲಿ ಇದ್ರಂತೆ ಇವರು. ವಿಡಿಯೋ ಮಾಡೋ ಪ್ಲ್ಯಾನ್ನಲ್ಲಿದ್ದರು. ಆ ವಿಡಿಯೋ ಏನಾದ್ರು ಮಾಡಿಬಿಟ್ಟಿದ್ರೆ ಕಥೆ ಅಷ್ಟೇ. ವಿಡಿಯೋ ಮಾಡಿ ಅಂದರೆ ನಾನು ಮೆಸೇಜ್ ಹಾಕಿದ್ದೆ, ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಹಾಕಿದ್ದೆ, ಫೋಟೋಗಳನ್ನು ಕಳಿಸಿದ್ದೆ, ತಪ್ಪಾಗಿದೆ ನಂದು ಅಂಥೇಳಿ ಆತನ ಬಾಯಲ್ಲಿ ಹೇಳಿಸಿ ವಿಡಿಯೋ ಮಾಡೋ ಉದ್ದೇಶ ಇತ್ತಂತೆ ಇವ್ರದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಬಡ್ದಿದ್ದಾರೆ. ಇಬ್ಬರು ಹಿಂಗೆ ಎತ್ಕೊಂಬಂದು ಮೊಬೈಲ್ ಮುಂದೆ ನಿಲ್ಲಿಸಿದಾರಂತೆ. ಹೇಳು 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 ಅಂತ. ಎಲ್ಲಿ ಹೇಳ್ತಾನ ಅವನು? ಆಗಿಲ್ಲ, ಅವನಿಗೆ ಹೇಳೋಕ್ಕೆ ಆಗಿಲ್ಲ. ಹೇಳಿದ್ರಂತೆ, ಇನ್ಯಾವ ಹೆಣ್ಣುಮಕ್ಕಳಿಗೂ ನಾನು ಫೋಟೋ ಕಳಿಸಲ್ಲ, ಮೆಸೇಜ್ ಮಾಡಲ್ಲ ಅಂತ ಹೇಳು ಅಂದಿದ್ದಾರೆ. ಅವ್ನಿಗೆ ಹೇಳೋಕ್ಕಾಗಿಲ್ಲ. ಹೇಳೋದೇನೋ ಅವನು ಕೂತ್ಕೊಳ್ಳೋಕ್ಕೂ ಆಗಿಲ್ಲ, ನಿಂತ್ಕೊಳ್ಳೋದಕ್ಕಾಗಿಲ್ಲ ಅವನಿಗೆ. ಆಮೇಲೆ ಇರಲಿ, ಆಮೇಲೆ ರೆಕಾರ್ಡ್ ಮಾಡೋಣ ಅಂಥೇಳಿ ಸೆಕ್ಯೂರಿಟಿ ರೂಮ್ಗೆ ಎಳ್ಕೊಂಡೋಗಿ ಹಾಕಿದ್ದಾರೆ. ಅಲ್ಲಿ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟಿದ್ದಾನೆ. ಆತನ ಹತ್ರ ಹೇಳಿಸ್ತಾ ಇರುವ ವಿಡಿಯೋ ಕೆಲವು ಸೆಕೆಂಡ್ ರೆಕಾರ್ಡ್ ಆಗಿದೆ, ಅದು ಡಿಲೀಟ್ ಆಗಿದೆ ಅಂತಾರೆ. ಕೆಲವು ಸೆಕೆಂಡ್ ರೆಕಾರ್ಡ್ ಆಗಿದೆ, ಅದು ಡಿಲೀಟ್ ಆಗಿದೆ ಅಂತ. ಅದನ್ನು ರಿಟ್ರೀವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ಈಗ ಸಾಕ್ಷಿಗಳು ಹೆಂಗೆ ಸಿಗ್ತವೆ ನೋಡಿ ಅದನ್ನ. ಈ ಮಧ್ಯದಲ್ಲಿ ರೇಣುಕಾಸ್ವಾಮಿನ ಕಿಡ್ನಾಪ್ ಮಾಡಿದ್ರಲ್ಲ ಚಿತ್ರದುರ್ಗದಿಂದ, ದಾರಿಲಿ ಒಂದು ಕಡೆ ಜೂನ್ 7ನೇ ತಾರೀಕು ಕಿಡ್ನ್ಯಾಪ್ ಮಾಡಿದ್ದು. ರಾಘವೇಂದ್ರ ನೆನ್ನೆ ತಾಯಿ ತೀರ್ಕೊಂಡ್ರಲ್ಲ, ಅವನ ತಾಯಿ, ಅವನು ಕರ್ಕೊಂಬಂದಿದ್ದು. ದಾರಿಲಿ ಬರೋವಾಗ ಒಂದು ಕಡೆ ನಿಲ್ಲಿಸಿ ಅಂಗಡೀಲಿ ತಿನ್ನೋಕ್ಕೆ ಏನೇನೋ ಖರೀದಿ ಮಾಡಿದ್ರಂತೆ, ತಗೊಂಡಿದ್ದಾರೆ. ಪೊಲೀಸರು ಆ ಅಂಗಡಿನ ಪತ್ತೆ ಹಚ್ಚಿ ಅಲ್ಲಿಗೆ ಆರೋಪಿಗಳನ್ನು ಕರ್ಕೊಂಡೋಗಿ ಮಹಜರ್ ಮಾಡಿಸಿ ಅದರ CCTV ಫುಟೇಜ್ ತಗೊಂಡು ಆ ಅಂಗಡಿ ಮಾಲೀಕನ ಹೇಳಿಕೆಯನ್ನು ತಗೊಂಡಿದ್ದಾರೆ. ಒಂದಕ್ಕೊಂದು ಎವಿಡೆನ್ಸ್ ಕನೆಕ್ಟ್ ಆಗಬೇಕು. ಅಂಗಡಿ ಮಾಲೀಕನ ಹೇಳಿಕೆಯನ್ನು ತಗೊಂಡಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮತ್ತು ದರ್ಶನ್ ತಮ್ಮ ದಿನಕರ್ ಇವತ್ತು ಬಂದು ಜೈಲಿಗೆ ಬಂದು ಭೇಟಿಯಾದರು. 1 ತಿಂಗಳಾಯಿತು ದರ್ಶನ್ ಜೈಲಿಗೆ ಹೋಗಿ, 5ನೇ ಸಲ ಇದು ವಿಜಯಲಕ್ಷ್ಮಿ ಬರ್ತಾ ಇರೋದು. ಇವರ ಜೊತೆಗೆ ಇವತ್ತು ವಿನೋದ್ ರಾಜ್ಕುಮಾರ್ ಹೋಗಿದ್ರು. ವಿನೋದ್ ರಾಜ್ಕುಮಾರ್ ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ನಮ್ಮ ತಾಯಿ ಹುಷಾರಿಲ್ಲದೆ ಇದ್ದಾಗ ದರ್ಶನ್ ಬಂದು ಮಾತಾಡಿಸ್ಕೊಂಡು ಹೋಗಿದ್ರು. ನಮ್ಮ ತಾಯಿ ಯಾವಾಗಲೂ ಹೇಳ್ತಿದ್ರು, ಕಲಾವಿದನ ಮಗ ಬಿಟ್ಟು ಕೊಡಬೇಡ ಅವನನ್ನು ಏನೇ ಆದರೂ ಅಂತ ನನ್ನ ತಾಯಿ ಹೇಳ್ತಾ ಇದ್ರು. ಕಷ್ಟ ಸುಖ ಎಲ್ಲ ಬರುತ್ತೆ, ಕೆಲವು ಸಮಯ ಕೆಲವು ಕೆಟ್ಟಗಳಿಗೆ. ಒಂದು ಕಡೆ ಪ್ರಾಣ ಕಳ್ಕೊಂಡ್ರೆ ರೇಣುಕಾಸ್ವಾಮಿ ಕುಟುಂಬ, ಅವ್ರ ನೋವಿದೆ. ಅಭಿಮಾನಿಗಳು ನಿರ್ಮಾಪಕರ ಜೊತೆ ದರ್ಶನ್ ಖುಷಿಯಾಗಿದ್ದವರು, ಹೇಗಿದ್ದವ್ರು ಹೆಂಗಾಗಿಬಿಟ್ಟಿದಾರಲ್ಲ, ಈ ರೀತಿ ಆಗಬಾರ್ದಾಗಿತ್ತು, ಇತ್ಯಾದಿ ಇತ್ಯಾದಿ. ವಿನೋದ್ ರಾಜ್ಕುಮಾರ್ ನೋಡಿದ ತಕ್ಷಣ ತಬ್ಕೊಂಡು ಹತ್ನಂತೆ ದರ್ಶನ್. ಕೇಳಿಸ್ಕೊಳ್ಳಿ. ಅವನು ಈಗ ನಮ್ಮ ತಾಯಿಯವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಜೊತೆ ಸುಮಾರು ಚಿತ್ರಗಳನ್ನು ನಟಿಸಿದ್ದಾರೆ. ಅವರಿಗೆ ಆರೋಗ್ಯ ಇಲ್ಲದೇ ಇದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವ್ರ ಹತ್ರ ಮಾತಾಡ್ಸಿಸಿ ಅಮ್ಮ ಹೇಳಿದ್ರು, ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ನ ಬಿಟ್ಕೊಡ್ಬೇಡಕ್ಕಂದ ಅಂತಂದೇಳ್ಬಿಟ್ಟು ಹೇಳಿದ್ರು. ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನು ಕೆಟ್ಟ ಗಳಿಗೆಗಳು ಹೇಗೀಗಾಗೋಗ್ಬಿಡುತ್ತೆ ಅಂತಂದರೆ ನಮಗೇನೆ ಆಶ್ಚರ್ಯ ಆಗೋಗುತ್ತೆ. ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು, ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ಏನೋ ಅವರ ಕಾರ್ಯಾಚರಣೆಗಳು, ಅವರ ಒಂದು ದಿನಚರ್ಯೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.